एक शाश्वत सुखदाई आनंदकारी योग है, सत्यम शिवम अति सुंदरम कल्याणकारी योग है। योग में आनंद है, योग महिमा अनंत है, योग में आनंद है, योग महिमा अनंत है। आओ योग करें, चलो योग करें, आओ योग करें, चलो योग करें। भारत का प्राचीन योग, ये योग सभी से प्यारा है। भूमंडल पर सतत बह रही योग की निर्मल धारा है। स्वयं योगेश्वर ने ही आकाश से उतारा है, सार्वभौमिक सर्वकालिक साहित्यकारी योग है। आओ योग करें, चलो योग करें, आओ योग करें, चलो योग करें। ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬಬಾಲ ಗುರುಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈಗ ನಮ್ಮ ವಿಶ್ವ ಯೋಗದ ದಿನಾಚರಣೆಯ ಒಂದು ಪ್ರೋಟೋಕಾಲದ ಪ್ರಕಾರ, ಯಾಕಂದರೆ ಅದು ಒಂದು ಅರ್ಧ ತಾಸದಲ್ಲಿ ಎಲ್ಲ ಯೋಗ ಶಿಬಿರವನ್ನು ಮುಗಿಸ್ಬೇಕಾಕತಿ. ಅದಕ್ಕೆ ಆದಂಥ ಒಂದು ನಿಗದಿತ ಒಂದು ಪ್ರೋಟೋಕಾಲನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಪ್ರಾಕ್ಟೀಸ್ ಮಾಡೋಣ. ಅವತ್ತು ಅದನ್ನೇ ಮಾಡುವರು. ಅದಕ್ಕೆ ಈಗ ಆ ಪ್ರಾರ್ಥನೆ ಸಂಗಚದ್ವಂ ಸೌಮದ್ವಂ ಸೌಮರಾಶಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ಈಗ ಓಂಕಾರವನ್ನು ಮಾಡೋಣ. ಓ ನಿಧಾನ ಎರಡು ಕೈಗಳನ್ನು ಉಜ್ಜಿ ಜಿಯನ್ನು ನಿಧಾನವಾಗಿ ಕಣ್ಮೇಲೆ ಮಾಡಿಸ್ಬೇಕು. ಈ ರೀತಿ ಕೈ ಮೇಲೆ ಎಲ್ಲೆಲ್ಲ. ಈಗ ನಾವು ಒಂದು ನಿಗದಿಪಡಿಸಿದಂಥ ಜಾಗಿಂಗನ್ನು ಮಾಡೋಣ. ಸೂಕ್ಷ್ಮ ವ್ಯಾಯಾಮಗಳು ಅಂತಾರೆ. ಅದಕ್ಕೆ ಮೊದಲು ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಆಮೇಲೆ ಈ ರೀತಿ ಕೈಗಳನ್ನು ನೆಲದ ಮೇಗಿಟ್ಟು ಕುತ್ತಿಗೆಯನ್ನು ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಮತ್ತು ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಹೋಗಬೇಕು. ಮತ್ತು ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಮತ್ತು ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಹೋಗಬೇಕು. ಈಗ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ತೆಗೆದುಕೊಳ್ತಾ
ಮತ್ತು ಉಸಿರನ್ನು ಬಿಡ್ತಾ ಮೇಲ್ಗಡೆ ಬರಬೇಕು. ಮತ್ತೆ ಎಡಕ್ಕೆ ಈ ರೀತಿ ಮಾಡಬೇಕು. ಬಲಕ್ಕೆ ನಿಧಾನವಾಗಿ ಎಡಕ್ಕೆ ಈ ರೀತಿ ಮಾಡಬೇಕು. ಆಮೇಲೆ ನಿಧಾನವಾಗಿ ಎಡಗಡೆ ತಿರುಗಬೇಕು. ನಮ್ಮ ಎಡಗಡೆ ಭುಜಕ್ಕೆ ಸಮಾಂತರವಾಗಿರಬೇಕು. ಆಮೇಲೆ ಈ ರೀತಿ ನಿಧಾನವಾಗಿ ಎಡಕ್ಕೆ ಉಸಿರಾಟದೊಂದಿಗೆ ಸೂಕ್ಷ್ಮವನ್ನು ಮಾಡಬೇಕು. ಆಮೇಲೆ ರೊಟೇಟ್, ಕುತ್ತಿಗೆಯನ್ನು ರೊಟೇಟ್ ಮಾಡಿ ತಿರುಗಿಸ್ಬೋದು. ಇವು ಕುತ್ತಿಗೆಯ ವ್ಯಾಯಾಮಗಳು. ರಿವರ್ಸ್. ಇಷ್ಟು ಕುತ್ತಿಗೆ ವ್ಯಾಯಾಮಗಳದು. ಇನ್ನು ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಆಮೇಲೆ ಏಕ್ ಈ ರೀತಿ ಕೈಗಳ ದೋ ತೀ ಚಾ. ಇನ್ನೊಂದ್ಸಲ ಮಾಡೋಣ. ಏಕ್ ದೋ ಈ ರೀತಿ ಸಮಸ್ಥಿತಿಯಲ್ಲಿ ತೀನ್ ಚ. ಆನಂತರ ನಮ್ಮ ಈ ಭುಜದ ಸ್ನಾಯುಗಳನ್ನ ಸಡಿಲಿಸೋದು. ಈ ರೀತಿ ಕೈಗಳಿಟ್ಟು ನಿಧಾನವಾಗಿ ಹಿಂತಿರುಗಿಸೋದು. ಒಂದು 5 ಸಲ ಈ ರೀತಿ ತಿರುಗಿಸೋದು. ಆಮೇಲೆ ರಿವರ್ಸ್. ಈ ರೀತಿ ಮಾಡೋದು. ಆನಂತರ ಏನು ಮಾಡ್ಬೋದು, ಈಗ ಕಟಿ ಚಕ್ರಾಸನ. ಏಕ್ ದೋ ತೀನ್ ಚಾರ್. ಇನ್ನು ಬಲಗಡೆ ಏಕ್ ದೋ ತೀನ್ ಚಾರ್. ಇನ್ನೊಂದ್ಸಲ ಮಾಡೋಣ. ಏಕ್ ದೋ. ಈಗ ಬಲಗಡೆ ತೀನ್ ಚಾರ್. ಈ ರೀತಿ ಚೇರ್ ಮ್ಯಾಗ ಕುಂತ ಮಾಡೋದು. ನಮ್ಮ ಮೊಣಕಾಲಿನ ಕೀಲುಗಳನ್ನ ಸಡಿಲಿಸೋದು. ಈ ರೀತಿ ಏಕ್ ದೋ ಏಕ್ ದೋ. ಆನಂತರ ಇಷ್ಟು ಈ ಸೂಕ್ಷ್ಮ ನಮ್ಮ ವ್ಯಾಯಾಮಗಳು ಮುಗಿದು. ಇನ್ನು ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ಮೊದಲನೇ ಆಸನ ಈ ರೀತಿ ಸಮಸ್ಥಿತಿರಬೇಕು. ತಾಡಾಸನ. ಕೈಗಳು ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಮೇಲ್ಗಡೆ ಇರಬೇಕು. ಎರಡು ಕೈಗಳು ಕಿವಿಗೆ ತಾಗಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ದೋ. ಇನ್ನೊಂದ್ಸಲ ಮಾಡೋಣ. ಏಕ್ ದೋ. ಇನ್ನು ವೃಕ್ಷಾಸನ ಮಾಡೋಣ. ಎಡಗಾಲನ್ನೆತ್ತಿ ಬಲತೊಡೆ ಮೇಗಳು ಮತ್ತು ನಿಧಾನವಾಗಿ ಮಾಡಬೇಕು. ರೂಢಿ ಇಲ್ಲದವರು ಗಾಡಿ ನಿಂತು ಮಾಡಿ ಪ್ರಾಕ್ಟೀಸನ್ನು ಮಾಡಬೇಕು. ಈ ರೀತಿ ನಿಲ್ಲಬೇಕು. ಏಕ್ ನಿಧಾನ ಎರಡು ಕೈಗಳ ಮೇಲ್ಗಡೆ ತಗೋಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಇನ್ನು ಬಲಗಡೆ ಬಲಗಾಲನ್ನೆತ್ತಿ ಎಡತೊಡೆ ಮೇಗಳು. ಅದು ನಿಧಾನವಾಗಿ ಈ ರೀತಿ ಒಂದು ನಿಗದಿಪಡಿಸಿದಂಥ ಆಸನಗಳನ್ನೇ ನಾವು ಮಾಡಬೇಕಾಗತ್ತೆ. ಆಮೇಲೆ ಪಾದಹಸ್ತಾಸನ ಮಾಡೋದು. ಈ ರೀತಿ ಸಮಸ್ಥಿತಿಗಳು ಏಕ್ ಕೌಂಟ್ ಜೊತೆ ಮಾಡಿದ್ರೆ ಚೆನ್ನಾಗಿ ಎಲ್ಲರೂ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ದೋ ಅಂದಾಗ
ಈ ರೀತಿ ಪೂರ್ಣವಾಗಿ ಮೇಲ್ಗಡೆ ಎತ್ತಬೇಕು. ಥೇನ್ ಅಂದಾಗ ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ನಮ್ಮ ನಡದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ನಡದಿಂದ ಕೆಳಗಿನ ಭಾಗವ ಕಾಲುಗಳು ನೇರವಾಗಿರ್ಬೇಕು. ಎಷ್ಟು ಸಾಧ್ಯಕ್ಕಷ್ಟು ನಮ್ಮ ನಡವನ್ನು ಬಗ್ಗಿಸಿ ಹಣಿಯನ್ನ ಮೊಣಕಾಲು ಹಚ್ಚಲಿಕ್ಕೆ ಪ್ರಯತ್ನ ಮಾಡುವುದು. ಚೇಂಜ್. ಇನ್ನು ಅರ್ಧ ಚಕ್ರಾಸನ. ಈ ರೀತಿ ಕೈಗಳು ನಡೆದ ಮ್ಯಾಗಿರಬೇಕು. ಈ ನಡೆದಿಂದ ಮೇಲಿನ ಭಾಗವನ್ನೇ ಸಾಧ್ಯ ಆದಷ್ಟು ಬಗ್ಗಿಸ್ಬೇಕು. ಕೆಳಗಿನ ಕಾಲುಗಳು ಸಿದ ಇರಬೇಕು. ಈ ರೀತಿ ಎರಡೂ ಕಾಲುಗಳನ್ನು ಕೂಡಿಸಿದ್ರೆ ಒಳ್ಳೆಯದು. ಸ್ವಲ್ಪ ಬಿಟ್ಟರು ನಡೀತದೆ. ನಿಮ್ಮ ಶಕ್ತಿ ಅನುಸಾರ ಮಾಡೋದು. ಆಸನಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡೋದು. ಈ ರೀತಿ ಕೈ ಹಿಡ್ಕೊಂಡು ಏಕ್ ಅಂದಾಗ ನಿಧಾನವಾಗಿ ಬಗ್ಗಿಸ್ಬೇಕು. ಈ ರೀತಿ ಇದು ಅರ್ಧ ಚಕ್ರಾಸನ. ಇದಾಗಂತೆ ಇದು ತ್ರಿಕೋಣಾಸನ. ಈ ರೀತಿ ಕೈಗಳನ್ನು ಹಿಡ್ಕೊಂಡು ಸ್ವಲ್ಪ ಕಾಲುಗಳನ್ನ ಈ ರೀತಿ ಮಾಡಿ ಇಲ್ಲೇ ಕಾಲು ಹಿಡ್ಕೊಂಡು ಈ ರೀತಿ ಕೈಗಳು ಇರಬೇಕು ನೋಡಿ. ಹೀಗೆ ನಮ್ಮ ಕುತ್ತಿಗೆ ಮೇಲ್ಗಡೆ ಇರಬೇಕು. ಬಲಗೈಯನ್ನು ನೋಡಬೇಕು. ಇದು ಹೀಗೆ. ಆಮೇಲೆ ಈ ಕಾಲನ್ನು ತಿರುಗಿಸ್ಬೇಕು. ಇಲ್ಲಿ ಕಾಲಿಟ್ಟು ಏನು ಮಾಡಬೇಕು, ಈ ರೀತಿ ಕೈಯನ್ನು ಮಾಡಬೇಕು. ತ್ರಿಕೋಣಾಸನ ಅಥವಾ ಇಷ್ಟು ಮಾಡಿದ್ರು ಹೀಗೂ ಮಾಡ್ತಾರೆ. ಇವು ಮಾಡು. ಇದು ತ್ರಿಕೋಣಾಸನ. ಎಷ್ಟು ನಿಂತು ಮಾಡುವಂಥ ಆಸನಗಳು. ಈಗ ಕುಳಿತು ಮಾಡುವ ಆಸನಗಳು. ಇದು ದಂಡಾಸನ. ಈ ರೀತಿ ಕೂತ್ಕೊಳ್ಬೇಕು. ಆಮೇಲೆ ಭದ್ರಾಸನ. ಈ ರೀತಿ ಕಾಲುಗಳನ್ನು ತೆಗೆದುಕೊಂಡು ಇದು ಭದ್ರಾಸನ. ಇದು ಭದ್ರಾಸನ. ಭದ್ರಾಸನ ಅಂತೆ ವಜ್ರಾಸನ. ಈ ರೀತಿ ವಜ್ರಾಸನ. ಈ ರೀತಿದು ವಜ್ರಾಸನ. ವಜ್ರಾಸನ ಅಂತೆ ಅರ್ಧ ಉಷ್ಟ್ರಾಸನ. ಈ ರೀತಿ ಕೈಗಳು ನಡೆದ ಮೇಲೆ ಬಿಡಬೇಕು. ಈ ನಡೆದಿಂದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯಕ್ಕಷ್ಟು ಬಗ್ಗಿಸ್ಬೇಕು. ಸಾಧ್ಯ ಎರಡು ಕಾಲುಗಳನ್ನ ಕೂಡಿಸಿ ಈ ರೀತಿ ಕೈ ನಡೆದು ನಿಧಾನವಾಗಿ ಏಕ್ ಈ ರೀತಿ ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದ್ರೆ ಈ ಕೈಗಳನ್ನು ಬಲಗೈಯಿಂದ ಎಡಗೈಯಿಂದ ನಿಮ್ಮ ಮೊಣಕಾಲನ್ನು ಬಿಡ ಹಿಡ್ಕೊಂಡು ಹೊಟ್ಟೆಯನ್ನು ಮುಂದೆ ಹೋಗ್ತದೆ. ಇರ್ತಿ ನಿಧಾನವಾಗಿ. ಇದು ಅರ್ಧ ಉಷ್ಟ್ರಾಸನ, ಪೂರ್ಣ ಉಷ್ಟ್ರಾಸನ. ಇಷ್ಟು ಮಾಡಿದ್ರೆ ಶಶಾಂಕಾಸನ. ಈ ರೀತಿ ಇದು ಚೈಲ್ಡ್ ಪೋಷನ್ ಅಂತಾರೆ. ಈ ರೀತಿ ಇದು ಮಾನಸಿಕವಾಗಿ ಬರುವವರಿಗೆ ಆಯಾಸದಾಗ ಬೇಜಾರಾದಾಗ ಈ ಆಸನ ಮಾಡೋದ್ರಿಂದ ನಮ್ಮ ಶರೀರ ರಿಲೀಫ್ ಆಕತ್ತೆ, ವಿಶ್ರಾಂತಿಯನ್ನು ಪಡ್ಕೋತದ. ಇದು ಈ ರೀತಿ ಮಾಡಬೇಕು. ಇದು ಆಜ್ಞೆ ಮಾಡಿದ್ರೆ ಉತ್ಥಾನ ಮಂಡೂಕಾಸನ. ಕಾಲುಗಳನ್ನ ಅಗಲ ಮಾಡಿದ್ದು ಇದು ಉತ್ಥಾನ ಮಂಡೂಕಾಸನ. ಇದು ಉತ್ಥಾನ ಮಂಡೂಕಾಸನ. ಇನ್ನು ಕೊನೆಯ ಕುಳಿತು ಮಾಡುವಂಥ ಆಸನಗಳು ಕಾಲುಗಳು ನೇರ ತರಬೇಕು. ವಕ್ರಾಸನ. ಈ ರೀತಿ ಎಡಗೈಯಿಂದ ಇಲ್ಲಿ ಮೊಣಕಾಲು ಹಿಡ್ಕೊಂಡು ಸಾಧ್ಯ ಕುತ್ತಿಗೆಯನ್ನು ತಿರುಗಿಸ್ಬೇಕು.
ಮತ್ತೆ ರಿವರ್ಸ್ ಈ ಕಡೆ. ಇದು ಇಲ್ಲಿ ಇಷ್ಟು ಈ ಕುಳಿತು ಮಾಡುವಂತ ಆಸನಗಳನ್ನು ಮಾಡಿದ. ಇನ್ನೊಂಥರ ಇನ್ನ ಹೊಟ್ಟೆಯ ಕೆಳಗೆ ಮಾಡುವಂತ ಆಸನಗಳು. ಇದು ಮೊದಲನೇ ಆಸನ ಮಕರಾಸನ. ಮಕರಾಸನ ಆದ ನಂತರ ಭುಜಂಗಾಸನ. ಈ ರೀತಿ ಕೈಗಳು ಇಲ್ಲಿ ಬರಬೇಕು, ಈ ರೀತಿ ಇರಬೇಕು, ಸರಳವಾಗಿ ಈ ರೀತಿ ಎತ್ತಬೇಕು. ಈ ರೀತಿ ಎರಡೂ ಕಾಲುಗಳು ಕೂಡಿರಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಇದು ಭುಜಂಗಾಸನ. ಭುಜಂಗಾಸನ ಇನ್ನು ಶಲಭಾಸನ. ಎರಡೂ ಕೈಗಳು ತೊಡೆಯ ಕೆಳಗಡೆ ಇರಬೇಕು, ಎರಡೂ ಕಾಲುಗಳು ಎತ್ತಬೇಕು. ಇದು ಶಲಭಾಸನ. ಇದು ಶಲಭಾಸನ. ಶಲಭಾಸನ ಆದ ನಂತರ ಈಗ ಇಷ್ಟು ಹೊಟ್ಟೆಯ ಮೇಲೆ ಮಾಡುವಂತ ಆಸನಗಳು ಮುಗಿದು ಇನ್ನು ಈಗ ಹೊಟ್ಟೆಯ ಮೇಲೆ ಮಾಡುವಂತ ಆಸನ ಮಾಡೋಣ. ಈಗ ಇದಕ್ಕೆ ಸೇತುಬಂಧಾಸನ ಅಂತಾರೆ. ಎರಡೂ ಕೈಗಳಿಂದ ನಮ್ಮ ಹಿಂಬಡೆ ಹಿಡ್ಕೊಂಡು ಎಷ್ಟು ಸಾಧ್ಯಕ್ಕದಷ್ಟು ಇಟ್ಟು ಇದು ನಡೆದ ನೋವಿಗೆ ಬೆನ್ನು ನೋವು ಇರ್ತದಲ್ಲ ಅವ್ರಿಗೆ ಇದು ಒಳ್ಳೆಯ ಆಸನ. ಕಂಪ್ಯೂಟರಲ್ಲಿ ಕೆಲಸ ಮಾಡೋರಿಗೆ, ವಾಹನ ಚಾಲಕರಿಗೆ ಇದು ಒಳ್ಳೆಯ ಆಸನ. ಇದು ಇಷ್ಟು ಅನಂತರ ಈಗ ಉತ್ಥಾನ ಪಾದಾಸನ. ಎರಡೂ ಕಾರಣ ಇಷ್ಟು ಎತ್ತು. ಇದು ಉತ್ಥಾನ ಪಾದಾಸನ. ಆಮೇಲೆ ಅರ್ಧ ಹಲಾಸನ. ಇದು ಅರ್ಧ ಹಲಾಸನ. ಆಮೇಲೆ ನಿಧಾನವಾಗಿ ಕಾಲುಗಳನ್ನು ಕೆಳಗಡೆ ಬಿಡಬೇಕು. ಆನಂತರ ಪವನ ಮುಕ್ತಾಸನ. ಈ ರೀತಿ ಪವನ ಅಂದ್ರೆ ಗಾಳಿ, ಮುಕ್ತ ಅಂದ್ರೆ ಹೊರಗಡೆ ಹಾಕೋದು, ಮುಕ್ತ ಮಾಡೋದು, ಹೊರಗೆ ಹಾಕೋದು. ಇದಕ್ಕೆ ಇದು ಪವನ ಮುಕ್ತಾಸನ. ಇಷ್ಟು ಆದ ನಂತರ ಶವಾಸನವನ್ನು ಮಾಡೋದು. ನಮ್ಮ ಶರೀರದಲ್ಲಿ ಆಸನಗಳನ್ನು ಮಾಡಿ ಈ ದಣಿದ ದೇಹಕ್ಕೆ ಶವಾಸನದಿಂದ ಪೂರ್ಣವಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು. ಎಲ್ಲ ನನ್ನಾಡಿಗಳನ್ನ ಸಡಿಲಿಸುವುದು. ಈ ರೀತಿ ಇಷ್ಟು ಮಲಗಿ ಕುಳಿತು ಮಾಡುವಂಥ ಆಸನಗಳು ಮುಗಿದು ಇನ್ನು ಬಲಗೈಯನ್ನು ಎತ್ತಿ ನಿಧಾನವಾಗಿ ಎತ್ಕೊಳ್ಳೋದು. ಇನ್ನು ಕುಳಿತು ಮಾಡುವಂಥ ಇನ್ನು ಪ್ರಾಣಾಯಾಮಗಳನ್ನು ಮಾಡೋಣ. ಪ್ರಾಣಾಯಾಮಗಳು ಈ ರೀತಿ ಕಪಾಲಭಾತಿಯನ್ನು ಮಾಡಬೇಕು. ವಾಯುಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಬೆನ್ನು ಹುರಿ ನೇರವಾಗಿರಬೇಕು. ನಮ್ಮ ಕುತ್ತಿಗೆನೂ ನೇರವಾಗಿರಬೇಕು. ಉಸಿರನ್ನು ಇದರಲ್ಲಿ 3 ಪ್ರಕಾರದ ಕಪಾಲಭಾತಿ ಅದಾವೆ. ಒಂದು ನಿಧಾನವಾಗಿ ಮಾಡೋದು, ಮಧ್ಯಮಗತಿ ಮಾಡೋದು, ಒಂದು ತೀವ್ರಗತಿಯಲ್ಲಿ ಮಾಡಬಹುದು. ಹೊಸದಾಗಿ ಕಲಿಯೋರು ನಿಧಾನಗತಿಯೊಳಗೆ ಮಾಡಬೇಕು. ಹೊಟ್ಟೆ ಒಳಗಡೆ ಹೋಗ್ಬೇಕು. ಎರಡೂ ಮೂಗಿನಿಂದ ಉಸಿರ ಈ ರೀತಿ ಪ್ರಯೋಗ ನೋಡ್ಬೇಕು. ಇದು ಕಪಾಲಭಾತಿ. ಆಮೇಲೆ ಎರಡೂ ಕೈಗಳು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋದು ಈ ರೀತಿ. ಆಮೇಲೆ ರಿವರ್ಸ್. ಆಮೇಲೆ ಭುಜದ ಮೇಲೆ ಎರಡೂ ಕೈಗಳಂತೆ ಈ ರೀತಿ ರೊಟೇಟ್ ಮಾಡೋದು. ಅದನ್ನ ರಿವರ್ಸ್ ಮಾಡೋದು. ಇದು ನಮ್ದು 5 ಸಲ 10 ಸಲ ನಿಮ್ಮ ಶಕ್ತಿ ಅನುಸಾರ ಮಾಡ್ಬೇಕು. ಆಮೇಲೆ ಕೈಗಳನ್ನು ತೆಗೆದುಕೊಂಡು ಆಮೇಲೆ ನಾಡಿ ಶೋಧನ ಅಂದ್ರೆ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳುವುದು, ಹಾಗೇ ನಿಲ್ಲಿಸುವುದು,
ಬಲಗಡೆ ಬಿಡೋದು, ಮತ್ತು ಶೂನ್ಯದಲ್ಲಿ ನಿಲ್ಲಿಸೋದು, ಮತ್ತು ಬಲಗಡೆ ಉಸಿರನ್ನ ತೆಗೆದುಕೊಳ್ಳೋದು. ಈ ರೀತಿ ಕಂಟಿನ್ಯೂ ಆಗಿ ಮಾಡ್ತಾ ಇರಬೇಕು. ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ವಿಶ್ರಾಮವನ್ನು ಮಾಡಬೇಕು. ಉಸಿರನ್ನ ತೆಗೆದುಕೊಳ್ಳೋ ಮುಂದೆ ಓಂ ತೆಗೆದುಕೊಳ್ಬೇಕು, ಕಣ್ಣು ಮುಚ್ಚಿರಬೇಕು, ಬಲಗಡೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಇರಬೇಕು. ಓಂ ಮತ್ತೆ ಬಿಡಬೇಕು. ಇದನ್ನ 5 ನಿಮಿಷ, 10 ನಿಮಿಷ, 15 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಶೀತಲೀಕರಣ ಮಾಡೋದು. ಈ ಬೇಸಿಗೆ ಒಳಗ ಇದು ಒಳ್ಳೆಯದು ಶೀತಲೀಕರಣ. ಚಳಿ ಒಳಗ ಮತ್ತು ಮಳೆಗಾಲದಾಗ ಸ್ವಲ್ಪ ಮಾಡಬೇಕು. ಹೇಗಿತ್ತಂದ್ರೆ ನಾಲಿಗೆಯನ್ನ ಸುಳ್ಳಿ ಸುತ್ತಿ ಉಸಿರನ್ನ ಒಳಗಡೆ ತೆಗೆದುಬೇಕು. ಯಾರು ಐಸ್ ಕ್ರೀಮು ತಿನ್ಬೇಕಂತಿರಲ್ಲ ಅದನ್ನ ಈ ಪ್ರಾಣಾಯಾಮ ಇದನ್ನು ಮಾಡಿದ್ರಂದ್ರೆ, ಶೀತಲೀಕರಣ ಮಾಡಿದ್ರಂದ್ರೆ ನೀವು ಐಸ್ ಕ್ರೀಮ್ ತಿಂದಂಗ ಅನಿಸ್ತದೆ. ನೋಡ್ರಿ, ಈ ರೀತಿ ಒಂದು 5 ಸಲ ಮಾಡ್ಬೋದು. ಆ ನಂತರ ಭ್ರಾಮರಿ ಮಾಡೋಣ. ಈಗ ಉದ್ದೀತ ಓಂಕಾರ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆಯಲ್ಲಿ, ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ತಂದರೂ ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ, ಅದರ ಬೆನ್ನು ಹಚ್ಚಿ ಹೋಗಬೇಡಿ. ನಿಧಾನ 2 ಕೈಗಳನ್ನು ಉಜ್ಜಿ ತನ್ಮೆಗೆ ಆಡಿಸಿ ಈಗ ಶಾಂತಿ ಪಾಠ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಇಷ್ಟು ಈ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರೋಟೋಕಾಲ್. ಇವನ್ನ ನಿಗದಿತವಾಗಿ ಅವನ್ನ ಸ್ಟೆಪ್ ಆಗಿ ಮಾಡಲು ನಾವೆಲ್ಲರೂ ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು.